ಮಂಗಳೂರಿನ ಅಳಕಿಯ ಶ್ರೀ ಗುಜರಾತಿ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆ ಮತ್ತು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ನಡುವಿನ ಸಹಯೋಗದ ಉದ್ಘಾಟನಾ ಕಾರ್ಯಕ್ರಮವು ಶಾಲಾ ಆಡಿಟೋರಿಯಂನಲ್ಲಿ ವಿಜೃಂಭಣೆಯಿಂದ ಜರುಗಿತು. ಶಾಲೆಯ ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಅಶ್ವಿನಿ ಶೆಣೆಯವರು ಸ್ವಾಗತ ಭಾಷಣ ಮಾಡಿದರು. ಅವರು ಟೀಮ್ ಪ್ರೇರಣಾ ಬಗ್ಗೆ ಮಾತನಾಡಿ, ಪ್ರೇರಣಾ ಇನ್ಫೋಸಿಸ್ ಮಂಗಳೂರು ಉದ್ಯೋಗಿಗಳ ಸಮುದಾಯ ಸೇವಾ ವಿಭಾಗವು ಮಕ್ಕಳು ಹಾಗೂ ಹಿಂದುಳಿದವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರಲು ಅವಿಶ್ರಾಂತವಾಗಿ ಶ್ರಮಿಸುತ್ತಿದೆ. ಮಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಯಾದ್ಯಂತ ಜೀವನವನ್ನ ಸ್ಪರ್ಶಿಸುತ್ತದೆ. ಈ ಸಹಯೋಗವನ್ನ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ತಂಡದ ಮುಖ್ಯಸ್ಥ ವಾಸುದೇವ ಕಾಮತ್ ಮತ್ತು ಟ್ರಸ್ಟಿ ಆಶೀಶ್ ಶಾ ಅವರಿಗೆ ಧನ್ಯವಾದವನ್ನ ಅರ್ಪಿಸಿದರು. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಒಂದು ಗಮನಾರ್ಹವಾದ ಸಿಎಸ್ಆರ್ ಉಪಕ್ರಮವಾಗಿದ್ದು, ಇದು 6ನೇ ತರಗತಿಯ ವಿದ್ಯಾರ್ಥಿಗಳಿಂದ ಕಲಿಯಬೇಕಾದ ಡಿಜಿಟಲ್ ಮತ್ತು ಜೀವನ ಕೌಶಲ್ಯಗಳನ್ನು ಭಾರತದಾದ್ಯಂತ ಸಂಪೂರ್ಣವಾಗಿ ಉಚಿತವಾಗಿ ಸರ್ಕಾರಿ ಶಾಲೆಗಳಿಗೆ ನೀಡುತ್ತಿದೆ. ಇಂತಹ ಒಂದು ಉತ್ತಮ ಸಂಸ್ಥೆಯ ಸಹಯೋಗ ನಮ್ಮ ಸಿಬಿಎಸ್ಇ ಶಾಲೆಗೆ ದೊರೆತದ್ದು ನಮ್ಮ ಭಾಗ್ಯವೇ ಸರಿ ಎಂದು ಹೇಳಿದರು. To have this collaboration with the Infosys Springboard. Infosys, the pride of Karnataka, especially we the Mangaloreans. Infosys Springboard is a remarkable CSR initiative that brings digital and life skills to learn from class 6 students to lifelong learners across India, completely free of cost. Aligned with the latest India's National Education Policy of 2020. Ladies and gentlemen, what makes this collaboration even more special is that though the program is primarily focuses on government schools, our school is the first and only one school that has been given this privilege to be a part. It's indeed a true recognition of our commitment to quality education and inclusive education. ಸಮಾರಂಭದಲ್ಲಿ ಮುಖ್ಯ ಅತಿಥಿ ಇನ್ಫೋಸಿಸ್ ಮಂಗಳೂರಿನ ಡಿಸಿ ಮುಖ್ಯಸ್ಥರಾದ ವಾಸುದೇವ ಕಾಮತ್ ಹಾಗೂ ಇತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದರಲ್ಲಿ ಎಲ್ಲ ಹಿಂದಿನ ಅಧ್ಯಕ್ಷರು ಸಹ ಭಾಗವಹಿಸಿ ಸಂಸ್ಥೆಯ ಏಕತೆ ಮತ್ತು ನಿರಂತರತೆಯನ್ನ ಪ್ರದರ್ಶಿಸಿದರು. ಇದರ ನಂತರ ಸಹಯೋಗದ ಡಿಜಿಟಲ್ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಉಪಪ್ರಾಂಶುಪಾಲರಾದ ಸಬಿತಾ ಕಾಮತ್ ಅವರು ಮುಖ್ಯ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿದರು. I feel immensely privileged to introduce Mr. Vasudev Kamath, Vice President, DRM Infosys Mangalore, DC Head, fondly known as Vasu. Brought up in Calicut, completed his Bachelor of Technology from Regional Engineering College, Calicut, now named NIT, in movie world. Currently apart. ಇದೇ ವೇಳೆ ಮುಖ್ಯ ಅತಿಥಿ ವಾಸುದೇವ ಕಾಮತ್ ಅವರು ಮಾತನಾಡಿ, ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಮೂಲಕ ಎಲ್ಲಿಂದಲಾದರೂ ಯಾವುದೇ ಸಮಯದಲ್ಲಿ ಲಭ್ಯವಿರುವ ಮತ್ತು ಪ್ರವೇಶಿಸಬಹುದಾದ ಕಲಿಕೆಯ ಮೂಲಕ ವಿದ್ಯಾರ್ಥಿಗಳ ಜೀವನವನ್ನು ಶ್ರೀಮಂತಗೊಳಿಸುವ ಇನ್ಫೋಸಿಸ್ನ ದೃಷ್ಟಿಕೋನವನ್ನು ಹಂಚಿಕೊಂಡರು. ಪ್ರಮಾಣ ಪತ್ರವನ್ನು ಗಳಿಸುವ ಮತ್ತು ಉದ್ಯೋಗಾರ್ಹರಾಗಲು ಈ ಕೋರ್ಸ್ಗಳನ್ನು ಉತ್ಪಾದಕವಾಗಿ ಬಳಸಿಕೊಳ್ಳುವಂತೆ ಅವರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. It's a really honor to be over here, being part of the celebration where we are launching Infosys Springboard collaboration with one of the first schools that we are doing in Mangalore. So if I look at my childhood, probably I was also brought up in a similar kind of an environment, but the time that I was going for my studies, I had to do everything on my own, the studies on my own. Yes, there are tuitions available, but the situation was that I had to do it myself. And probably whatever guidance I got at that point of time
if I had probably done a little better, I possibly would have been, I had a passion of being in the defense or contributing something probably more to the country. I would have achieved my dreams at that point of time. ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಅಸೋಸಿಯೇಷನ್ ಮಂಗಳೂರಿನ ಅಧ್ಯಕ್ಷರಾದ ನಿಗಮ್ ವಾಸಾನಿಯವರು ಮಾತನಾಡಿ, ಸಂಸ್ಥೆಯ ಹಾಗೂ ಶಾಲೆಯ ಇಡೀ ತಂಡವನ್ನ ಶಾಲೆಯ ಅಭಿವೃದ್ಧಿಗಾಗಿ ದುಡಿಯುವ ಅವರ ಕಾರ್ಯವೈಖರಿಗಾಗಿ ಅಭಿನಂದಿಸಿದ್ರು ಮತ್ತು ಸಹಯೋಗವನ್ನ ಪ್ರಾರಂಭಿಸಿದ್ದಕ್ಕಾಗಿ ಆಶೀಶ್ ಶಾ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ವಾಸುದೇವ್ ಕಾಮತ್ ಅವರ ಸ್ಫೂರ್ತಿದಾಯಕ ಮಾತುಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ರು. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ನಂತಹ ಸಹಯೋಗ ಪಡೆದ ಮೊದಲ ಖಾಸಗಿ ಸಂಸ್ಥೆ ನಮ್ಮ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಾಗಿದೆ ಎಂದು ಹೆಮ್ಮೆಯಿಂದ ಹೇಳಿದ್ರು. ಎಲ್ಲಾ ಪೋಷಕರ ಉಪಸ್ಥಿತಿ ಮತ್ತು ಬೆಂಬಲಕ್ಕಾಗಿ ಅವರು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ರು. ಈ ಉಪಕ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನವನ್ನ ಸ್ಪರ್ಶಿಸುತ್ತದೆ ಮತ್ತು ವಿವಿಧ ಕೋರ್ಸ್ಗಳ ಮೂಲಕ ಸೂಕ್ತವಾದ ವೃತ್ತಿ ಮಾರ್ಗವನ್ನ ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ರು. At the onset, may I congratulate my team of dynamic visionaries for organizing this magnum opus event so beautifully. Yes, our hero for today most definitely is the catalyst of this project, Mr. Ashish Shah. And I'm sure Ashish Bhai has the gratitude of hundreds of students who are present here. Thank you, Ma'am Principal, for the warm welcome. Ma'am, I must take this opportunity to put on record our gratitude for your passion in helping this school see greater and greater achievements. It is not an easy task to introduce a powerhouse and a stalwart like our chief guest, Mr. Vasudev Kamath, and our vice principal has done full justice to it. Thank you, ma'am, for being our able support system here today. Today, I am moved by the gathering in front of me as well as by all the videos that were played in front of us. But what will remain with me the most is the moving words of our chief guest. Mr. Vasudev Kamath has spoken from his heart, and his simplicity must be our greatest inspiration, children. Not many people have opportunities coming knocking at their doors, and they have to literally chase it all our lives. But then there are a few like you, children, today who are blessed to be here, listening to an inspiration like Mr. Vasudev Kamath. ರೂಪಾ ನಾಯ್ಕ್ ಅವರು ಧನ್ಯವಾದ ಸಲ್ಲಿಸುವ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಂಡಿತು. ಇನ್ಫೋಸಿಸ್ ಗ್ರೂಪ್ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಪ್ರೇರಣಾದ ಟ್ರಸ್ಟಿ ಆಶೀಶ್ ಶಾ ಮತ್ತು ಶಾಲಾ ಶಿಕ್ಷಣ ಸಮಿತಿಯ ಅಧ್ಯಕ್ಷೆ ಅವನಿ ಸುತಾರಿಯಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಸೌಮ್ಯ ಶೆಟ್ಟಿ ನಿರೂಪಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.